ಸೊ ಗುರುವಾರದ ಬೆಳಗಿನ ತಿಂಡಿಗೆ ಜಾನ್ವಿ ಜಾನ್ವಿ ಜಾನ್ವಿ. ಸೊ ಇದು ಒಂದು ಸ್ಪೆಷಲ್ ನನ್ನ ಸ್ಕಿನ್ ಕೇರ್ ರೊಟ್ಟಿನಲ್ಲಿ. ಹಾಯ್, ಎಲ್ಲ ಹೇಗಿದ್ದೀರಾ? ಊಟ ಆಯ್ತಾ? ಜಾನ್ವಿ ಕಿರಣ್ ಕನ್ನಡ ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಗುರುವಾರದ ಸ್ಪೆಷಲ್ ಅಡುಗೆ ಏನು ಅಂತ ತಿಳ್ಕೊಳಕ್ಕೆ ಮುಂಚೆ ಏನು ನೆಲ್ಲಿಕಾಯಿ ಇಟ್ಕೊಂಡಿದ್ದೀನಿ ಅಂದರೆ, ನನಗೆ ಯೂಶಲಿ ಬರೋಂಥ ಮೆಸೇಜಸ್ಸಲ್ಲಿ ನಿಮ್ಮ ಸ್ಕಿನ್ ಹೆಂಗಿದೆ, ನಿಮ್ಮ ಸ್ಕಿನ್ ಕೇರ್ ರೊಟೀನ್ ಏನು ಅಂತ ತುಂಬ ಜನ ಮೆಸೇಜಸ್ ಕಳಿಸ್ತಿರ್ತೀರಾ. ಸೊ ಇದು ಒಂದು ಸ್ಪೆಷಲ್ ನನ್ನ ಸ್ಕಿನ್ ಕೇರ್ ರೊಟೀನಲ್ಲಿ. ಸೊ ನೆಲ್ಲಿಕಾಯಲ್ಲಿ ವೈಟಮಿನ್ ಸಿ ಜಾಸ್ತಿ ಇರೋದ್ರಿಂದ ನಮ್ಮ ಸ್ಕಿನ್ ಹೆಲ್ತ್ಗೆ ಆಗಲಿ ಅಥವಾ ಹೇರ್ ಹೆಲ್ತ್ಗೆ, ನಮಗೆ ಇಮ್ಯುನಿಟಿ ಬೂಸ್ಟ್ ಆಗೋದಕ್ಕೆಲ್ಲ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ರೆಗ್ಯುಲರ್ ಆಗಿ ಊಟ ಆದಮೇಲೆ ಆದರೂ ಓಕೆ, ಅಥವಾ ಮಧ್ಯಾಹ್ನ ಯಾವಾಗಲಾದರೂ ಡೈಲಿ ಒಂದು ಜಸ್ಟಿಗೆ ಈ ಥರ ಒಂದಾದರೂ ತಿನ್ನಿ. ಸೊ ಇವತ್ತು ಗುರುವಾರ ನಮ್ಮ ಮನೇಲಿ ನಾವು ರಾಯರ ಭಕ್ತರಾಗಿರೋದ್ರಿಂದ ನಮ್ಮ ಮನೇಲಿ ವೆಜ್ ಮಾತ್ರ ತಿನ್ನೋದು. ಸೊ ವೆಜ್ಜಲ್ಲಿ ಏನು ಸ್ಪೆಷಲ್ ಅಡುಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ನಮ್ಮ ಮನೇಲಿ ರಾಯರ ಪೂಜೆ ಹೇಗೆ ಮಾಡ್ತೀವಿ, ಗುರುವಾರದ ಪೂಜೆ ಹೇಗೆ ಮಾಡ್ತೀವಿ ಅಂತ ಮೊದಲು ತೋರಿಸ್ಕೊಂಡು ಬಂದು, ರಾಯರ ಮಠ ಇದೆ ನಮ್ಮ ಮನೆ ಪಕ್ಕದಲ್ಲೇ, ಇಲ್ಲಿ ಕರ್ಕೊಂಡು ಹೋಗಿ ಬರ್ತೀನಿ ನಿಮ್ಮೆಲ್ಲರನ್ನೂ. ಅಲ್ಲಿ ಹೋಗಿ ಬಂದು ಆಮೇಲೆ ಇವತ್ತಿನ ತಿಂಡಿ ಏನೋ ಒಂದು ಸ್ಪೆಷಲ್ ತಿಂಡಿ ಮಾಡಿದ್ದೀನಿ, ಅದನ್ನ ಖಂಡಿತ ನಿಮಗೆ ತೋರಿಸ್ತೀನಿ. ಬನ್ನಿ ಹೋಗೋಣ. ನಮ್ಮನೆ ರಾಯರು, ನಮಸ್ಕಾರ ಹಾಕ್ಕೊಳ್ಳಿ. ಬೆಳಗ್ಗೆನೇ ರಾಯರ ಪೂಜೆ, ಮನೇಲಿ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಬೆಳಗ್ಗೆನೇ ಮಾಡಿಬಿಟ್ಟಿದ್ವಿ. ಬನ್ನಿ ಇವಾಗ ರಾಯರ ಮಠಕ್ಕೆ ಕರ್ಕೊಂಡು ಹೋಗ್ತೀನಿ ನಿಮ್ಮೆಲ್ಲರನ್ನೂ. ತುಂಬ ಚೆನ್ನಾಗಿರುತ್ತೆ ಅಲ್ಲಿ. ಒಂಥರ ಅಲ್ಲಿ ಹೋಗ್ತಿದ್ದಂಗೆ ಏನೋ ಒಂಥರ ನೆಮ್ಮದಿ, ಮನಸ್ಸಿಗೆ ತುಂಬ ನಿರಾಳ ಅನಿಸುತ್ತೆ. ನನಗಂತೂ ಪ್ರತಿ ಗುರುವಾರ ಅಲ್ಲಿ ಹೋಗಲಿಲ್ಲ ಅಂದರೆ ಸಮಾಧಾನನೇ ಆಗೋಲ್ಲ. ಆದಷ್ಟು ನಾನು ಅಲ್ಲಿ ಹೋಗಕ್ಕೆ ಟ್ರೈ ಮಾಡ್ತೀನಿ. ಹೋಗಿ ಅಲ್ಲಿ ರಾಯರ ದರ್ಶನ ಪಡ್ಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡು ಬಂದರೆ ಏನೋ ಒಂಥರ ಆ ಗುರುವಾರ ಒಂಥರ ತುಂಬಾ ಸ್ಪೆಷಲ್ಲು. ಮತ್ತು ನಮ್ಮ ಮನೇಲಿ ಇವಾಗ ಇತ್ತೀಚೆಗೆ ಬಂದಿರೋಂಥ ಒಂದು ಅಭ್ಯಾಸ ಏನಪ್ಪ ಅಂದರೆ, ಏನೇ ನಮ್ಗೆ ಒಳ್ಳೇದಾದರೂ ಅದು ಗುರುವಾರನೇ ಆಗ್ತಾಯಿದೆ. ಅದು ರಾಯರ ಅನುಗ್ರಹ. ಸೊ ಪ್ರತಿ ಗುರುವಾರ ನಾವೆಲ್ಲರೂ ಹೊರಗಡೆ ಹೋಗ್ಬೇಕಂದ್ರೂ ರಾಯರ ಮಠಕ್ಕೆ ಹೋಗ್ಬಿಟ್ಟೇ ಸೊ ಅದು ಹೋಗೋದು ಖಂಡಿತ ಕೆಲಸ ಒಳ್ಳೆಯದಾಗುತ್ತೆ. ಇದನ್ನ ನಾನು ತುಂಬ ವರ್ಷಗಳಿಂದ ನಾನು ಪಾಲಿಸ್ತಾ ಬಂದಿದ್ದೀನಿ. ಬನ್ನಿ ಹೋಗೋಣ, ಇವಾಗ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಸೊ ಆಲ್ಮೋಸ್ಟ್ ನನ್ನ ಕೈಯಲ್ಲಿ ಆದಷ್ಟು ಗುರುವಾರ ನಾನು ಈ ರೀತಿ ಕಡಲೆಕಾಳು ಅದು ಏನಾದ್ರು ತೊಗೊಂಡೋಗಿ ಕೊಡ್ತೀನಿ ರಾಯರ ಮಠಕ್ಕೆ. ಅದೊಂಥರ ತುಂಬ ಮನಸ್ಸಿಗೆ ಒಂಥರ ನೆಮ್ಮದಿ. ನೀವು ಅಷ್ಟೇ, ಕಡಲೆಕಾಳಾಗಲಿ, ಬೇಳೆ, ಅಕ್ಕಿ ಏನಾದರೂ ಕೊಡ್ಬೋದು. ಪ್ರಸಾದ ಮಾಡ್ತಾರಲ್ಲ ಅವರು, ಅದಕ್ಕೆ ಉಪಯೋಗಿಸ್ಕೋತಾರೆ. ಸೊ ರಾಯರ ದರ್ಶನ ಚೆನ್ನಾಗಾಯ್ತು ಎಲ್ಲರಿಗೂ. ಕೊನೆಗೆ ಮಂತ್ರಾಕ್ಷತೆ ಪ್ರಸಾದ ಎಲ್ಲ ತಗೊಂಡು ರಾಯರ ಮಠದಿಂದ ಮನೆಗೆ ಬರೋದಕ್ಕೆ ಆನ್ ದ ವೇ ಜಸ್ಟ್ ಒಂದು 5 ನಿಮಿಷ ಅಷ್ಟೇ. ಆನ್ ದ ವೇ ಬರಬೇಕಾದ್ರೆ ಒಳ್ಳೆ ಗಮ್ಮತ್ತಾಗಿರೋಂಥ ಎಳ್ನೀರು, ಕಾಯಿ ಎಲ್ಲ ತಿನ್ಕೊಂಡು ಮನೆಗೆ ಬಂದೆ. ಮತ್ತೆ ನೀವು ಯಾವ ಊರಿಂದ ಈ ವಿಡಿಯೋ ನೋಡ್ತಿದ್ದೀರಾ ಅನ್ನೋದನ್ನ ಕಾಮೆಂಟ್ ಮಾಡಿ ಆಯ್ತಾ. ಇವತ್ತಿನ ತಿಂಡಿಗೆ, ಗುರುವಾರ ನಮ್ಮ ಮನೇಲಿ ಯೂಶಲಿ ಬರೀ ವೆಜ್ ಹೇಳಿದ್ದೀನಿ ಆಲ್ರೆಡಿ. ಸೊ ಗುರುವಾರದ ಬೆಳಗಿನ ತಿಂಡಿಗೆ ನಮ್ಮ ಮನೇಲಿ ಚಪಾತಿ ಮತ್ತೆ ಪನ್ನೀರ್ ಬಟರ್ ಮಸಾಲ ನೋಡಿರ್ತೀರ, ಬಟ್ ಚೆನ್ನ ಬಟರ್ ಮಸಾಲ ಯಾವಾಗಲಾದ್ರೂ ಟ್ರೈ ಮಾಡಿದ್ದೀರಾ? ಇದರ ರೆಸಿಪಿ ಬರ್ತಾ ಇದೆ, ಸಕ್ಕದಾಗಿತ್ತು. ಇದನ್ನು ದೋಸೆ, ಚಪಾತಿ ಎರಡಕ್ಕೂ ತಿನ್ಬೋದು, ಅಥವಾ ಗೀ ರೈಸ್ ಅನ್ನದ ಜೊತೆ ಕೂಡ ತಿನ್ಬೋದು. ನನ್ನ ಮಕ್ಳಿಗಂತೂ ಮೋಸ್ಟ್ ಫೇವ್ರೆಟು. ಲಂಚ್ ಬಾಕ್ಸಿಗೆ ಹಾಕಿ ಕಳಿಸಿದ್ರೆ ಬಾಕ್ಸ್ ಅವತ್ತಿನ ದಿನ ಖಾಲಿಯಾಗಿ ಬರುತ್ತೆ. ಅದು ನನ್ನ ಮಗಳಂತೂ ಅವ್ಳ ಫ್ರೆಂಡಿಗೆ ಕೊಟ್ಟೆ, ಅವ್ರಿಗೆ ಕೊಟ್ಟೆ, ತುಂಬ ಇಷ್ಟ ಆಯಿತು ಅಂತ ಹೇಳಿ ಜಾಸ್ತಿ ಹಾಕ್ಸ್ಕೊಂಡು ಹೋಗ್ತಾಳೆ. ಸೊ ಇದ್ರ ರೆಸಿಪಿ ಈ ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ, ಮಿಸ್ ಮಾಡಿದೆ ನೋಡಿ ಆಯಿತಾ. ಟ್ರೈ ಮಾಡಿದ್ರೆ ಹೇಗಾಯಿತು ಅನ್ನೋದು ಕೂಡ ಕಾಮೆಂಟಲ್ಲಿ ತಿಳಿಸಿ. ಸ್ಕಿನ್ ಕೇರ್ ಬಗ್ಗೆ ತುಂಬ ಜನ ಮೆಸೇಜ್ ಕಳಿಸ್ತೀರಾ. ನಾನೊಂದು 8 ರಿಂದ 10 ಟಿಪ್ಸ್ನ ಫಾಲೋ ಮಾಡ್ತೀನಿ ರೆಗ್ಯುಲರ್ ಆಗಿ. ಸೊ ಅದರಲ್ಲಿ ಒಂದು ಹೇಳಿದ್ದೀನಿ ಆಲ್ರೆಡಿ, ನೆಲ್ಲಿಕಾಯಿ ನಂಗೆ ತುಂಬ ಇಷ್ಟ. ಯಾವಾಗಲೂ ಡೈಲಿ ಒಂದು ತಿಂತೀನಿ. ಅದ್ರ ಜೊತೆಗೆ ನಾನು ಇವಾಗ ಎಳ್ನೀರು ಕುಡ್ಕೊಬಂದಲ್ಲ. ಸೊ ಎಳ್ನೀರು ನಾನು ವರ್ಕೌಟ್ ಮಾಡಿದಾಗ ಮಾತ್ರ ಅಲ್ಲ, ಎವ್ರಿ ಡೇ ನಾನು ಎಳ್ನೀರು ಕುಡಿತೀನಿ. ಸೊ ನೆನ್ನೆ ಮಿಸ್ ಆಯ್ತಲ್ಲ, ಅದಕ್ಕೆ ಇವತ್ತು 2 ಕುಡಿದ್ಬಿಟ್ಟೆ. ಸೊ ಚೆನ್ನ ಬಟರ್ ಮಸಾಲ ಹೇಗಿದೆ ಅಂತ ತಿಂದ್ಬಿಟ್ಟು ಹೇಳ್ತೀನಿ. ಸಕ್ಕದಾಗಿದೆ. ನಾನು ಚೆನ್ನ ಬಟರ್ ಮಸಾಲಾನ ಒಂದು 2-3 ಥರ ಮಾಡ್ತೀನಿ. ನನ್ನ ಮಗಳಿಗೆ ಚೆನ್ನ ಅಂದರೆ ತುಂಬ ಇಷ್ಟ. ಸೊ ಚೆನ್ನ ಪಲಾವ್ ಮಾಡ್ತೀನಿ, ಅಥವಾ ಸೊ ಈ ಥರ ಪನ್ನೀರ್ ಬಟರ್ ಮಸಾಲಾನಲ್ಲೇ ಒಂದು ಟ್ವಿಸ್ಟ್ ಕೊಟ್ಟಿದ್ದೆ ಆ್ಯಕ್ಚುಲಿ ಇದು. ನನ್ನ ಮಗಳು ಯಾವಾಗಲೂ ಪನ್ನೀರ್ ಬಟರ್ ಮಸಾಲ ಮಾಡ್ತೀಯಾ, ಅದೇ ಮಸಾಲೆನಲ್ಲಿ ಒಂದ್ಸರಿ ಚೆನ್ನ ಬಟರ್ ಮಸಾಲ ಮಾಡುವಂಥ ಒಂದು ಐಡಿಯಾ ಕೊಟ್ಟಳು. ಸೊ ಹಂಗೆ ಉತ್ಪತ್ತಿ ಆಗಿರೋಂಥ ರೆಸಿಪಿ ಇದು. ತುಂಬ ಟೇಸ್ಟಿಯಾಗಿದೆ. ಆವತ್ತಿಂದ ಇವತ್ತುವರೆಗೂ ನಮ್ಮ ಮನೇಲಿ ಆಲ್ಮೋಸ್ಟ್ ಇದು 2 ವೀಕ್ಸ್ಗೆ ಒಂದ್ಸರಿ ಇದ್ದೇ ಇರುತ್ತೆ. ತುಂಬ ಚೆನ್ನಾಗಿದೆ, ನೀವು ಟ್ರೈ ಮಾಡಿ. ಸೊ ಹೆಣ್ಮಕ್ಳಿಗೆ ತಿಂಡಿ ತಿಂದ ತಕ್ಷಣ ಕೆಲಸ ಮುಗಿಯೋದೇ ಅಲ್ಲ. ತಿಂಡಿ ತಿಂದ ಮೇಲೆ ನೆಕ್ಸ್ಟು ಮಧ್ಯಾಹ್ನದ ಊಟಕ್ಕೆ ಏನು ಮಾಡೋದು ಅಂತ ಯೋಚನೆ ಆಗಿರುತ್ತೆ. ಸೊ ನಮ್ಮ ಮನೇಲಿ ನೆನ್ನೆ ಮಾಡಿರೋಂಥ ಮೂಲಂಗಿ ಸಾಂಬಾರು ಹಾಗೆ ಉಳಿದಿತ್ತು. ಬಟ್ ಅದಕ್ಕೆ ನನಗೆ ಸ್ಯಾಲಡ್ ಆ್ಯಂಡ್ ಪ್ರೋಟೀನ್ ಬೇಕಂತ ಹೇಳಿ ತರಕಾರಿ ಎಲ್ಲ ರೆಡಿ ಮಾಡಿಕೊಟ್ಟಿದ್ದಾಳೆ ಶ್ವೇತಾ. ಇದನ್ನು ಸ್ಟೀಮ್ ಮಾಡಿಕೊಂಡು ತರಕಾರಿ ಪಲ್ಯ ಮಾಡಿಕೊಂಡು ಪ್ರೋಟೀನ್ಗೆ ಏನಾದರೂ ಒಂದು ಸ್ವಲ್ಪ ಮಾಡ್ಕೋಬೇಕು.
ಸೊ ನಿಮ್ಮ ಊಟದಲ್ಲಿ ಆದಷ್ಟು ತರಕಾರಿಗಳನ್ನ ಆ್ಯಡ್ ಮಾಡಿಕೊಂಡ್ರೆ ನಿಮ್ಮ ಆರೋಗ್ಯಕ್ಕೆ, ಹೇರ್ ಹೆಲ್ತ್, ಸ್ಕಿನ್ ಹೆಲ್ತ್ ಎಲ್ಲದಕ್ಕೂ ತುಂಬಾ ಒಳ್ಳೆಯದು. ಸೊ ಖಂಡಿತ ನೀವು ಎಲ್ಲ ಮೀಲ್ಸಲ್ಲೂ ತರಕಾರಿ ತಿನ್ನೋದನ್ನು ಮಿಸ್ ಮಾಡಬೇಡಿ. ಸೊ ನಾನು ಸ್ಕಿನ್ ಕೇರ್ ಟಿಪ್ಸಲ್ಲಿ ಇದೂ ಒಂದು ಪೈನಾಪಲ್. ನಾನು ಆಲ್ಮೋಸ್ಟ್ ವಾರಕ್ಕೆ ಒಂದು 2-3 ಸರಿ ಪೈನಾಪಲ್ ತಿಂತೀನಿ. ತುಂಬ ಇಷ್ಟ ನನಗೆ ಪೈನಾಪಲ್ ಅಂದರೆ. ಒಳ್ಳೆ ವೈಟಮಿನ್ಸ್, ಮಿನರಲ್ಸ್ ಎಲ್ಲ ಇರುತ್ತೆ ಇದು. ಆ್ಯಂಡ್ ಆಲ್ಸೋ ಡೈಜೆಷನ್ಗೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಸೊ 3rd ಟಿಪ್ ಪೈನಾಪಲ್. ಫಸ್ಟ್ ನೆಲ್ಲಿಕಾಯಿ, 2ನೇದು ಎಳ್ನೀರು, 3ನೇದು ಪೈನಾಪಲ್. ಪೈನಾಪಲ್ಗೆ ಏನಂತಾರೆ ಕನ್ನಡದಲ್ಲಿ ಏನದನ್ನ ಕಾಮೆಂಟಲ್ಲಿ ತಿಳಿಸಿ ನೋಡೋಣ. ನಂಗೆ ಹೇಳೋಕ್ಕೆ ಬರ್ತಿಲ್ಲ, ನಂಗೆ ನಿಜವಾಗ್ಲೂ ವೀಡಿಯೋ ಮಾಡೋಕ್ಕೆ ಬರಲ್ಲ. ನಂಗೆ ಆ್ಯಕ್ಚುಲಿ ಏನು ಗೊತ್ತಾ, ನಂಗೆ ಮಾತಾಡೋಕ್ಕೆ ಬರಲ್ಲ. ನನಗೆ ಫಸ್ಟ್ ಆಫ್ ಆಲ್ ಲಾಗ್ ಮಾಡೋದು ಇದೆಲ್ಲ ನಂಗೆ ಗೊತ್ತೇ ಇಲ್ಲ. ನನಗೆ ಗೊತ್ತಿರೋ ಅಷ್ಟನ್ನು ನಿಮಗೆ ಹೇಳ್ಕೊಡ್ತೀನಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಅದೆಲ್ಲ ಹಂಗೆಲ್ಲ ಬರಲ್ಲ. ನಾನೇ ಲಾಗರ್, ನಾನು ನಂಬರ್ 1 ಲಾಗರ್, ಗೊತ್ತಾ ನಿಮಗೆ? ಕರ್ನಾಟಕದಲ್ಲಿ ನಂಬರ್ 1 ಯೂಟ್ಯೂಬರ್ ಯಾರು ಅಂದರೆ ಜಾನ್ವಿ ಕಿರಣ್. ಜಾನ್ವಿ 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 ಹಂಗೆಲ್ಲ ಇಲ್ಲ, ನಾನು ತುಂಬ ಪಾಪಚ್ಚಿ. ನನಗೇನು ಗೊತ್ತಿಲ್ಲ, ನಾನು ಒಂಥರ ಪಾಪು ಥರ. ಸೊ ನೀವು ನನ್ನ ಚಾನಲ್ ಹೊಸಬ್ರಾಗಿದ್ರೆ ಏನು ಮಾಡಬೇಕು ಗೊತ್ತಲ್ಲ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್. ನನ್ನ ಮಗಳು, ಅಮ್ಮ ನೀನು ಯಾವಾಗಲೂ ಮಾಡೋ ಪನ್ನೀರ್ ಬಟರ್ ಮಸಾಲಾಗೆ ಇವತ್ತು ಚೆನ್ನ ಬಟರ್ ಮಸಾಲ ಮಾಡ್ತೀಯ ಅಂತ ಒಂದು ಐಡಿಯಾ ಕೊಟ್ಲು. ಸೊ ಅವಳು ಹೇಳಿದ ಹಾಗೆ ಇವತ್ತು ನಾನು ಸ್ಪೆಷಲ್ ಆಗಿರೋಂಥ ಚೆನ್ನ ಬಟರ್ ಮಸಾಲ ಕ್ವಿಕ್ ಆಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಚಪಾತಿ ದೋಸೆಗಂತೂ ಸಕ್ಕದಾಗಿತ್ತು. ಡೆಫಿನೆಟ್ಲಿ ನೀವು ಇದನ್ನ ಟ್ರೈ ಮಾಡಲೇಬೇಕಾಗಿರೋಂಥ ಸಿಂಪಲ್ ರೆಸಿಪಿ. ತಟ್ ಅಂತ ವಿಡಿಯೋ ಸೇವ್ ಮಾಡ್ಕೊಂಡು ನಾಳೆ ಬೆಳಿಗ್ಗೆ ತಿಂಡಿಗೆ ಇದನ್ನೇ ಟ್ರೈ ಮಾಡಿ. ಕಾಬೂಲ್ ಕಡಲೆಕಾಳನ್ನ 8 ಗಂಟೆ ನೆನೆಸಿಟ್ಟು ಈ ರೀತಿ ನೊರೆ ಬರೋ ಟೈಮಲ್ಲಿ ಒಂದು ಪಲಾವಲ್ಲಿ ಒಂಚೂರು ಶುಂಠಿ ಮತ್ತೊಂಚೂರು ಉಪ್ಪು ಹಾಕಿ 4 ವಿಷಲ್ ಕೂಗಿಸ್ಕೊತಾ ಇದೀನಿ. ಇದರಿಂದ ಗ್ಯಾಸ್ಟ್ರಿಕ್ ಅವಾಯ್ಡ್ ಆಗುತ್ತೆ. ಈ ಟಿಪ್ ನ ಟ್ರೈ ಮಾಡಿ ಆಯ್ತಾ. ನೆಕ್ಸ್ಟ್ ಒಂದು ಬಾಣಲೆಯಲ್ಲಿ 1 ಟೀ ಸ್ಪೂನ್ ಬೆಣ್ಣೆ ಹಾಕಿ ಗೋಡಂಬಿ ಹಾಕಿ ಬಾಡಿಸ್ಕೊಂಡು ಶುಂಠಿ, ಬೆಳ್ಳುಳ್ಳಿ ಮತ್ತೆ 4 ದಪ್ಪಕ್ಕೆ ಹೆಚ್ಕೊಂಡಿರುವಂತ ಈರುಳ್ಳಿ ಫ್ರೈ ಆದ್ಮೇಲೆ ಒಂದು 4 ಟೊಮ್ಯಾಟೊ ಈ ರೀತಿ ಕಟ್ ಮಾಡಿ ಹಾಕಿ ಬಾಡಿಸ್ಕೊಂಡು ಬೇಯಿಸಿರುವಂತ ಕಾಬೂಲ್ ಕಡಲೆ ಸ್ವಲ್ಪ ಹಾಕೋಬೇಕು. ಇದು ಹಾಕೋದ್ರಿಂದ ಕ್ರೀಮಿ ಟೆಕ್ಸ್ಚರ್ ಕೊಡುತ್ತೆ ಗ್ರೇವಿಗೆ. ನಂತರ ಇದು ಕಂಪ್ಲೀಟ್ ಆಗಿ ಕೂಲ್ ಡೌನ್ ಆದ್ಮೇಲೆ ಫೈನ್ ಪೇಸ್ಟ್ ಮಾಡ್ಕೊಂಡು ಇನ್ನೊಂದ್ ಕಡೆ ಬಾಣಲೆಯಲ್ಲಿ 1 ಟೀ ಸ್ಪೂನ್ ಬೆಣ್ಣೆ ಹಾಕಿ 2 ಟೇಬಲ್ ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಗರಂ ಮಸಾಲೆ, 1 ಟೀ ಸ್ಪೂನ್ ಜೀರಿಗೆ ಪುಡಿ ಮತ್ತೊಂದು ಚೂರು ಅರಶಿನ ಪುಡಿ, ರುಚಿಗೆ ಉಪ್ಪು ಇದನ್ನ ಹಾಕಿ ಸ್ಲೋ ಫ್ಲೇಮ್ ನಲ್ಲಿ ಫ್ರೈ ಮಾಡ್ಕೋಬೇಕು. ಇದು ಚೆನ್ನಾಗಿ ಬೆಣ್ಣೆನಲ್ಲೇ ಫ್ರೈ ಆಗ್ಬೇಕು. ಇಲ್ಲ ನಿಮಗೆ ಬೇಕಂದ್ರೆ ಎಣ್ಣೆ ಕೂಡ ಹಾಕೋಬಹುದು. ಇದು ಫ್ರೈ ಆದ ನಂತರ ರುಬ್ಬಿರುವಂತ ಮಸಾಲೆ ಜೊತೆಗೆ ಸ್ವಲ್ಪ ನೀರ್ ಹಾಕಿ 1-2 ನಿಮಿಷ ಹೈ ಫ್ಲೇಮ್ ನಲ್ಲೇ ಕುದಿಸ್ಕೊಂಡು ಬೇಯಿಸಿಟ್ಟಿರುವಂತ ಕಡಲೆಕಾಳನ್ನ ವಿತ್ ವಾಟರ್ ಹಾಕಿ ಚೆನ್ನಾಗಿ ಮಸಾಲೆ ಜೊತೆ ಹೊಂದಿಸ್ಕೊಳಕ್ಕೆ ಒಂದು 5ರಿಂದ 8 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಮುಚ್ಚಿಡ್ಬೇಕು. ಫೈನಲಿ ಸ್ವಲ್ಪ ಕಸ್ತೂರಿ ಮೇಥಿ, ಕೊತ್ತಂಬರಿ ಸೊಪ್ಪು ಮತ್ತೆ ಈ ರೀತಿ ರೌಂಡ್ ರೌಂಡ್ ಆಗಿ ಕಟ್ ಮಾಡಿರೋಂತ ಈರುಳ್ಳಿ ಜೊತೆಗೆ ಒಂದು ಅರ್ಧ ಸ್ಪೂನ್ ಬೆಣ್ಣೆ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು. ಸಕ್ಕದಾಗಿರೋಂತ ಚೆನ್ನ ಬಟರ್ ಮಸಾಲ ರೆಡಿ ಆಗುತ್ತೆ. ಯಾವ ರೆಸ್ಟೋರೆಂಟ್ ಅಲ್ಲಿ ಕೂಡ ಇಷ್ಟು ಸಕ್ಕದಾಗಿರೋಂತ ಒಂದು ಚೆನ್ನ ಬಟರ್ ಮಸಾಲ ಸಿಗಲ್ಲ ನಿಮ್ಗೆ. ಪಕ್ಕಾ ನೀವು ಇದನ್ನ ಟ್ರೈ ಮಾಡಿ ನೋಡಿ. ಪ್ರತಿಯೊಂದು ಬೈಟಲ್ಲೂ ನನ್ನನ್ನು ನೆನಪಿಸ್ಕೊತೀರಾ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಕಾಮೆಂಟ್ ಅಲ್ಲಿ ಒಂದು ರೆಡ್ ಹಾರ್ಟ್ ಹಾಕಿ. ಹಾಗೆ ನಾನ್ ಮಾಡೋ ಪ್ರತಿಯೊಂದು ರೆಸಿಪಿನಲ್ಲೂ ಕುಕಿಂಗ್ ಟಿಪ್ಸ್ ಇದ್ದೇ ಇರುತ್ತೆ. ನೀವು ನನ್ನ ಪೇಜಿಗೆ ಹೊಸಬ್ರಾಗಿದ್ರೆ ತಪ್ಪದೆ ಫಾಲೋ ಮಾಡ್ಕೊಳ್ಳಿ.